ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಡಿಕೆ ಶಿವಕುಮಾರ್ ವಿರುದ್ಧ ಸುಮಲತಾ ಅಂಬರೀಶ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಡಿಕೆ ಸುರೇಶ್ ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾಗಿತ್ತು ಅಂತ ಹೇಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರವನ್ನ ಬಿಟ್ಕೊಡ್ಬೇಕಾಗಿತ್ತು, ಇಲ್ಲಿ ನಿಖಿಲ್ಗೆ ವೋಟ್ ಹಾಕಿದ್ರೆ ಅಂಬಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿ ನಿನ್ನೆ ಪ್ರಚಾರದ ವೇಳೆ ಡಿಕೆ ಶಿವಕುಮಾರ್ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂಬರೀಶ್ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡೋದು, ಇದರ ಅರ್ಥ ಏನು ಅಂತ ನನಗಂತೂ ಅರ್ಥ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಥ ಆಗಿರಬೇಕು. ಯಾಕೆಂದರೆ ಹೋದ ಅಸೆಂಬ್ಲಿ ಎಲೆಕ್ಷನ್ಗೆ ಮೊದಲು ಅಥವಾ ಪ್ರೀವಿಯಸ್ ಎಲೆಕ್ಷನ್ಸಲ್ಲೂ ನೀವು ತಗೊಂಡ್ರೆ ಅವರು ಯಾರ ವಿರುದ್ಧವಾಗಿ ಏನೆಲ್ಲ ಮಾತಾಡ್ಕೊಂಡಿರೋದು ಅನ್ನೋ ದಾಖಲೆಗಳು ನಿಮ್ಮ ಹತ್ರನೇ ಸಿಗುತ್ತೆ. ಹೀಗಿದ್ದಾಗ ಈಗ ಬಂದ್ಬಿಟ್ಟು ಈ ಮೈತ್ರಿ ಧರ್ಮ ನಾವು ಇದನ್ನು ಪಾಲಿಸಬೇಕು, ಸಂತೋಷ, ಅದು ಅವ್ರಿಗೆ ಬಿಟ್ಟಿದ್ದು. ಹಾಗಂತ ನೀವು ಪ್ರತಿಯೊಂದನ್ನ ಟೇಕ್ ಓವರ್ ಮಾಡಿ ಇದನ್ನು ಹೀಗೆ ಮಾಡಬೇಕು ಹಾಗೆ ಮಾಡೋದು ಇದು ಜನಾಭಿಪ್ರಾಯಕ್ಕೆ ಮುಖ್ಯ. ಇದನ್ನು ಅವರ ಆದೇಶ ಕೊಟ್ಟ ತಕ್ಷಣ ಜನ ಏನೋ ಅದನ್ನು ಪಾಲಿಸಲ್ಲ. ಜನರ ಪ್ರೀತಿನ ಸಂಪಾದನೆ ಮಾಡಬೇಕು, ನಾವು ಕಮ್ಯಾಂಡ್ ಮಾಡೋಕ್ಕಾಗಲ್ಲ. ಇದೊಂದು ಅವ್ರಿಗೆ ಅಂಬರೀಷ್ ಅವರ ಆತ್ಮ ಶಾಂತಿ ಬಗ್ಗೆ ಅಷ್ಟೊಂದು ಕಾಳಜಿ ಇದೆ. ನನಗೆ ತುಂಬ ಸಂತೋಷ ಆಗ್ತಿದೆ. ಅಷ್ಟೇ ಕಾಳಜಿ ಇದ್ದಿದ್ರೆ ಅವರು ಡಿ ಕೆ ಸುರೇಶ್ ಅವರ ಸೀಟ್ನೇ ಬಿಟ್ಕೊಡ್ಬೋದಾಗಿತ್ತು. ಇನ್ನಷ್ಟು ಅವರ ಒಂದು ಭಕ್ತಿ ಏನಿದೆ ಅಂಬರೀಷ್ ಅವ್ರ ಬಗ್ಗೆ ಅದನ್ನು ಪ್ರೂವ್ ಮಾಡ್ಕೋಬೋದಾಗಿತ್ತು. ಆ ಕೆಲಸವನ್ನು ಮಾಡಿ ಅದನ್ನು ಬಿಟ್ಟು ಇಲ್ಲಿ ಬಂದು ಇದನ್ನು ಹೇಳೋದು ಅದೆಷ್ಟು ಮಟ್ಟಿಗೆ ಸರಿ ಅಂತ ಜನನೇ ಅರ್ಥ ಮಾಡ್ಕೊಳ್ತಾರೆ. ಎಲ್ಲ ಒಂದ್ ಕಡೆ ಅಂಬರೀಶ್ ಅವರ ಹೆಸರನ್ನ ಬಳಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಈಗ ಏನ್ ಮಾಡ್ತೀರಾ, ವಿಧಿ ಇಲ್ಲ ಯಾರಿಗೂ. ಮಂಡ್ಯಕ್ಕೆ ಬಂದ್ರೆ ಅಂಬರೀಷ್ ಹೆಸರನ್ನ ಬಿಟ್ಟು ಯಾರು ಏನು ಇಲ್ಲಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವರು ಅಂಬರೀಷ್ ಅವರ ಹೆಸರನ್ನೇ ಯೂಸ್ ಮಾಡ್ಕೋಬೇಕು, ಬೇರೆ ಯಾವ ಹೆಸರು ಇಲ್ಲಿ ಇಲ್ವಲ್ಲ. ಅಂಬರೀಶ್ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡೋದು, ಇದರ ಅರ್ಥ ಏನು ಅಂತ ನನಗಂತೂ ಅರ್ಥ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಥ ಆಗಿರಬೇಕು. ಯಾಕೆಂದರೆ ಹೋದ ಅಸೆಂಬ್ಲಿ ಎಲೆಕ್ಷನ್ಗೆ ಮೊದಲು ಅಥವಾ ಪ್ರೀವಿಯಸ್ ಎಲೆಕ್ಷನ್ಸಲ್ಲೂ ನೀವು ತಗೊಂಡ್ರೆ ಅವರು ಯಾರ ವಿರುದ್ಧವಾಗಿ ಏನೆಲ್ಲ ಮಾತಾಡ್ಕೊಂಡಿರೋದು ಅನ್ನೋ ದಾಖಲೆಗಳು ನಿಮ್ಮ ಹತ್ರನೇ ಸಿಗುತ್ತೆ. ಹಾಗಾದ್ರೆ ನಿನ್ನೆ ರ್ಯಾಲಿಯಲ್ಲಿ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು, ಬನ್ನಿ ಕೇಳೋಣ. ಅಂಬರೀಷ್ ಅಣ್ಣ ಈ ಚುನಾವಣೆ ಸರ್ಕಾರ ರಚನೆ ಆದಮೇಲೆ ಕುಮಾರಸ್ವಾಮಿ ಸರ್ಕಾರ ಈ ರಾಜ್ಯಕ್ಕೆ ಬೇಕು ಅಂತ ಹೇಳಿಲ್ವಾ? ಕುಮಾರಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡಲಿಲ್ವಾ? ಈ ಅಂಬರೀಷ್ ಅಣ್ಣನ ಹೆಣವನ್ನ ಈ ಮಂಡ್ಯಕ್ಕೆ ಕುಮಾರಸ್ವಾಮಿ ತರಲಿಲ್ವಾ? ಅಂಬರೀಷ್ ಅವರ ಆತ್ಮಶಾಂತಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನಿಖಿಲ್ ಗೌಡ್ರಿಗೆ ನೀವೆಲ್ಲ ಆಶೀರ್ವಾದನ ಮಾಡಬೇಕು. ಇಲ್ಲಿ ನನ್ನ ಸೋದರಿ ಸುಮಲತಾಗೂ ನಿಖಿಲ್ಗೂ ಇಲ್ಲಿ ಚುನಾವಣೆ ನಡೀತಾ ಇಲ್ಲ. ಈ ಚುನಾವಣೆ ನಡೀತಾ ಇರೋದು ಯಡಿಯೂರಪ್ಪನವ್ರಿಗೂ ಮೋದಿಗೂ ದೇವೇಗೌಡರಿಗೂ ನಡೀತಾರಂತ ಒಂದು ಚುನಾವಣೆ ಇದೆ. ಆಕೆಗೆ ಪಾಪ ಯಾರೋ ಹಿಂದೆ ಪಾಪ ಕೀ ಕೊಡ್ತಾ ಇದ್ದಾರೆ. ಬಾಗ್ಲು ಯಾವ ಕೀ ಕೊಟ್ಟರು ಕೂಡ ಬಾಗ್ಲು ಬಹಳ ದೊಡ್ಡದಿರ್ತದೆ. ಬೀಗದ ಕೈ ಯಾರದೇ ಕೈಯಲ್ಲಿರಲಿ, ಆದ್ರೆ ಒಂದು ಸಣ್ಣ ಕೀ ಸಾಕು. ಆ ಸಣ್ಣ ಕೀ ನಿಮ್ ಕೈಯಲ್ಲಿದೆ.